ಸೂರಜ್ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೊರಗಡೆ ಬಂದ್ಮೇಲೆ ಅಲ್ಲಿ ತುಂಬಾ ಫೇಮಸ್ ಆಗಿದ್ದು RRR. ಯಾರಂದ್ರೆ ರಕ್ಷಿತಾ, ರಾಶಿಕಾ ಅಂಡ್ ರಘು ಅವರು. ಅವರು ನಮ್ಮಣ್ಣ ಅಂತ ಕಿತ್ತಾಡೋದಕ್ಕೆ ಬರೋದು, ನಿಮ್ಗೆ ಅವ್ರ ಕಂಫರ್ಟ್ ಇಲ್ಲ, ನೀವು ದೂರ ಹೋಗಿ ಅನ್ನೋದು, ನೀವು ನನಗೆ ಅದು ಅವ್ರು ಹೇಳ್ಬೇಕು ಅಂತ ಹೇಳೋದು. ಹೇಗಿತ್ತು ನಿಮ್ಮ ಮೂವರ ಒಂದು ಬಾಂಡಿಂಗು, ಜಗಳ? ಏನ್ ಹೇಳ್ತೀರಾ ಅದ್ರ ಬಗ್ಗೆ? ರಘು ಅಣ್ಣ ನಂಗೆ ಅವ್ರು ಬಂದು ಸ್ವಲ್ಪ ದಿನದಿಂದನೇ ನನಗೆ ಅವರೊಂದು ಅಣ್ಣ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾನು ರಕ್ಷಿತಾ ಇಬ್ಬರು ಅವ್ರನ್ನ ಅಣ್ಣ ಅಂತ ಕರೆಯೋದು ಬಿಗ್ ಬಾಸ್ ಮನೇಲಿ. ಇನ್ನೆಲ್ಲ ರಘು ಸರ್ ಅಂತಿರ್ತಾರೆ. ಗೊತ್ತಿಲ್ಲ, ಅವ್ರ ಜೊತೆ ಮಾತಾಡೋದಾಗಿರಲಿ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗಲಿ ತುಂಬ ವಿಷಯಗಳು ತಿಳ್ಕೊಂಡೆ ರಘು ಅಣ್ಣನ ಬಗ್ಗೆ ನಾನು. ಆ ಒಂದು ಬಾಂಡ್ ಚೆನ್ನಾಗಿತ್ತು. ಆ್ಯಂಡ್ ಅಮ್ಮ ಮತ್ತು ತಮ್ಮ ಬಂದಾಗ ಫ್ಯಾಮಿಲಿ ರೌಂಡಲ್ಲೂ ಕೂಡ ನಾನೇ ಅನಿಸುತ್ತೆ ಯಾವಾಗಲೂ ಹೋಗ್ಬಿಟ್ಟು ರಘು ಅಣ್ಣ ಆಯಿಲ್ ಮಸಾಜ್ ಮಾಡಿಕೊಡಿ ಅಂದ್ಕೊಂಡು ಯಾವಾಗಲೂ ಹೋಗಿ ಕೇಳ್ತಾ ಇದ್ದೆ. ಆಯಿಲ್ ಮಸಾಜ್ ಮಾಡ್ತಿದ್ರು. ಆಮೇಲೆ ವರ್ಕೌಟ್ ಹಿಂಗೆ ಮಾಡ್ಬೇಕು, ನೀನು ಇಲ್ಲಿಂದ ಹೋಗಾದ್ಮೇಲೆ ನೀನು ಹಂಗಾಗ್ತೀಯ ಹಿಂಗಾಗ್ತೀಯ, ಯಾವಾಗಲೂ ಯೂಸ್ ಟು ಪ್ರೇಸ್ ಮೀ. ಅದೊಂದು ಬಾಂಡಿಂಗ್ ಚೆನ್ನಾಗಿತ್ತು. ಯಾವಾಗ ಅದು ಸ್ವಲ್ಪ ರಕ್ಷಿತಂಗೆ ಪಾಸಿಟಿವ್ ಫೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅವಳು ಯಾವಾಗಲೂ ಸ್ವಲ್ಪ ಶೀಸ್ ಪಾಸಿಟಿವ್. ಅವಳು ಯಾರನ್ನ ಇಷ್ಟಪಡ್ತಾಳೆ ಅವ್ರ ಜೊತೆ ಯಾರೂ ಮಾತಾಡಂಗಿರಲ್ಲ. ಅವಳು ಅದೇ ನನ್ನ ಕಳಪೆ ಕೊಡ್ಬೇಕಾದ್ರೆ ಹೇಳ್ತೀನಿ, ಬೀನ್ ಬ್ಯಾಗ್ ಎತ್ತಿಡೋದಾಗಿರ್ಲಿ, ನೀವು ಯಾಕೆ ಕೂತಿದ್ದೀರಾ ಅನ್ಕಂಫರ್ಟಬಲ್ ಫೀಲ್ ಆಗ್ತಿರ್ಬೋದು ಬನ್ನಿ ಅಂತ ಅವ್ರ ಒಪಿನಿಯನು ಇವಳೇ ಹೇಳ್ತಿದ್ಲು. ವಾಟ್ಸ್ ಹ್ಯಾಪನಿಂಗ್ ಯಾಕೆ ಅಂತ ವಾರ ಪೂರ್ತಿ ಜಗಳ ಆಡಿರೋದೇ ಆಗಿದೆ. ರಘುವಣ್ಣ ಅನ್ಸಿದ್ದನ್ನ ನೇರವಾಗಿ ಹೇಳ್ತಾ ಇದ್ರ ನೀವು? ಯಾಕಂದ್ರೆ ತುಂಬಾ ಜನ ಹೇಳ್ತಿದ್ರು ಧನುಷ್ ಅವ್ರು ಇರ್ಬೋದು, ಅವ್ರು ಮಾಸ್ಕ್ ಹಾಕೊಂಡಿದ್ದಾರೆ, ಅನ್ಸಿದ್ರೆ ನೇರವಾಗಿ ಹೇಳಲ್ಲ, ಸ್ವಲ್ಪ ಮಾಸ್ಕ್ ಹಾಕೊಳ್ತಾರೆ, ಮುಚ್ಚಿಡ್ತಾರೆ, ಅವರು ಎಲ್ಲಿ ನೋವಾಗುತ್ತೋ ಅಂತ ಯೋಚನೆ ಮಾಡ್ತಾರೆ ಅಂತ. ಬಟ್ ರಾಶಿಕಾ ಕೆಲವೊಂದ್ಸಲ ಎಲ್ರಿಗೂ ಅಷ್ಟೇ, ಈವನ್ ಅಶ್ವಿನಿ ಮೇಡಮ್ ಹತ್ರ ಅಶ್ವಿನಿ ಅವ್ರ ಜೊತೆ ತುಂಬಾ ಕ್ಲೋಸ್ ಆಗಿರ್ತಿದೆ, ಬಟ್ ಅದೇ ಮೂಮೆಂಟ್ ಅಲ್ಲಿ ಅವ್ರ ಜೊತೆ ಕೂಡ ಜಗಳ ಆಯ್ತು. ಅನ್ಸಿದ್ದನ್ನ ನೇರವಾಗಿ ಹೇಳ್ತಿದ್ರಿ. ನಿಮ್ಗೆ ಅದು ಅನ್ಸಿತ್ತಾ? ಇಲ್ಲ ನಾನು ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಆಗಿದ್ದೀನಿ ಬಿಗ್ ಬಾಸ್ ಮನೆಯಲ್ಲಿ ಅಂತ ನಿಮ್ಗೆ ಅನ್ಸಿತ್ತಾ? ಅಂದರೆ ನಾನು ಬಿಗ್ ಬಾಸ್ ಮನೆಯಲ್ಲಿ ಅಂತಲ್ಲ, ನಾನು ಮುಂಚೆಯಿಂದನೂ ಹಾಗೇನೆ. ನನಗೆ ಅನಿಸಿದ್ನ ನಾನು ಏನೂ ಹೈಡ್ ಮಾಡಲ್ಲ. ನನಗೆ ಅನಿಸಿದ್ನ ಡೈರೆಕ್ಟಾಗಿ ಹೇಳ್ತೀನಿ. ನಮ್ಮ ಅಮ್ಮ ಹೇಳ್ತಿರ್ತಾರೆ, ಯೋಚನೆ ಮಾಡಿ ಹೇಳು ಅಂತ. ಅಮ್ಮ ನಾನು ಏನಕ್ಕೆ ಯೋಚನೆ ಮಾಡಿ ಹೇಳಿ? ಸೊ ನನಗೆ ಅನಿಸಿದ ಒಪಿನಿಯನ್ ಕೊಟ್ಬಿಡ್ಬೇಕು. ಐ ಕಾಂಟ್ ಫೇಕ್ ಇಟ್. ಮನಸ್ಸಲ್ಲಿ ಒಂದು ಇಟ್ಕೊಂಡು ಮುಂದೆ ಅವ್ರಿಗೋಸ್ಕರ ಹೀಗೆ ಮಾತಾಡ್ಕೊಂಡು ಶುಗರ್ ಕೋಟ್ ಎಲ್ಲ ಮಾಡಿ ಮಾತಾಡೋಕೆ ಬರಲ್ಲ. ನನಗೆ ಅನಿಸಿದ್ದೆ ನಾನು ಹೇಳ್ತೀನಿ. ಓಕೆ, ಅವ್ರು ಮಾತಾಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ. ಅಟ್ಲೀಸ್ಟ್ ನಾನು ಅವ್ರ ಜೊತೆ ಫೇಕ್ ಆಗಿಲ್ಲ, ಎಮೋಷನ್ಸ್ನು ನಾನು ಫೇಕ್ ಮಾಡ್ತಿಲ್ಲ ಅಂತ ನನಗದಿತ್ತು. ನನಗೆ ಏನು ತಪ್ಪು ಅನಿಸಿದ್ರು ಏನು ಅನಿಸಿದ್ರು, ಅವ್ರು ಮಾತಾಡ್ತಾರೋ ಬಿಡ್ತಾರೋ ನನ್ನ ಜೊತೆ, ಇಟ್ಸ್ ಸೆಕೆಂಡ್ರಿ. ಬಟ್ ನಾನು ಇಲ್ಲಿದ್ದೀನಿ, ನಾನು ಹೇಗಿದ್ದೀನಿ ಹಾಗೇ ಇರಬೇಕು ಬಿಗ್ ಬಾಸ್ ಮನೇಲಿ. ಅದನ್ನು ನಾನು ಚೇಂಜ್ ಮಾಡ್ಕೊಳ್ಬಾರ್ದು ಅಂತ. ತುಂಬಾ ಕ್ಲೋಸ್ ಇದ್ರು, ನಿಮ್ಮಿಬ್ರು ಮಧ್ಯೆ ಒಂದು ಬಾಂಡಿಂಗ್ ಇತ್ತು. ನೀವು ಕ್ಯಾಪ್ಟನ್ ಆಗ್ತೀರಾ, ಅವರು ಏನೋ ಮಾಡಲ್ಲ ಅಂತಾರೆ, ಬಟ್ ಅಂತ ನೀವು ಹೋಗಿ ಅವ್ರ ಬಟನ್ ಎಲ್ಲ ಬಿಸಾಕ್ತೀರಾ. ಆ ಮೂಮೆಂಟ್ ಅಲ್ಲಿ ನಿಮ್ಗೆ ಅನ್ಸಿತ್ತ, ಇಲ್ಲ ನಾನು ಇಷ್ಟೊಂದು ಓವರ್ ರಿಯಾಕ್ಟ್ ಮಾಡಬಾರ್ದಿತ್ತು, ಒಂಚೂರು ಕನ್ವಿನ್ಸ್ ಮಾಡ್ಬೋದಿತ್ತು, ಅವ್ರನ್ನು ಕನ್ವಿನ್ಸ್ ಮಾಡಿ ಒಪ್ಪಿಸ್ಬೋದಿತ್ತು ಪೂಲ್ ಒಳಗಡೆ ಇಳಿಯೋದಿಕ್ಕೆ, ಈ ತರ ಅನ್ಸುತ್ತೆ. ಯಾಕಂದ್ರೆ ಎಲ್ಲಾ ಬಟ್ಟೆನೂ ತೆಗೆದು ಹಾಕ್ಬಿಟ್ರಿ, ಆದ್ರೂ ಅವರು ಒಂದು ಚೂರು ಮಾತಾಡ್ಲಿಲ್ಲ. ಸೂರಜ್ ಅವರು ತುಂಬಾ ಕೂಲ್ ಅಂಡ್ ಕಾಮ್. ಆ ಒಂದು ಘಟನೆ ವೇಳೆ, ದೃಶ್ಯದ ವೇಳೆ ತುಂಬಾ ಎಲ್ರಿಗೂ ಜನರಿಗೆಲ್ಲ ತುಂಬಾ ಇಷ್ಟ ಆಗ್ಬಿಟ್ರು. ಇಷ್ಟೊಂದು ಬಟ್ಟೆ ಆಚೆ ಹಾಕ್ತಿದ್ದಾರೆ, ಅದನ್ನು ಅಷ್ಟೊಂದು ಕೂಲಾಗಿ ಕಾಮಾಗಿ ರಿಯಾಕ್ಟ್ ಮಾಡದೇ ಇದಾರಲ್ಲ ಅಂತ ತುಂಬಾ ಜನ ಸೂರಜನ್ನ ಆ ಒಂದು ವೇಳೆ ಇಷ್ಟಪಟ್ರು. ಸೊ ನಿಮ್ಗೆ ಏನ್ ಅನ್ಸು? ರಿಗ್ರೆಟ್ ಆಯ್ತಾ ಬಟ್ಟೆ ಹಾಕ್ಬಿಟ್ರಿ? ಆಮೇಲೆ ಏನಾದ್ರು ಸಾರಿ ಏನಾದ್ರು ಕೇಳಿದ್ರಾ ಸೂರಜ್ಗೆ? ಆ ಮೂಮೆಂಟಲ್ಲಿ ತುಂಬ ಸಲ ಹೋಗಿ ಕೇಳ್ತೀನಿ ಸೂರಜ್ಗೆ ನಾನು, ಬಾ ಸ್ವಿಮ್ಮಿಂಗ್ ಪೂಲ್ ಬೀಳು ಅಂತ. ಅದು ಅಂದರೆ ಏನಾಗಿರುತ್ತೆ ಅಂದರೆ, ನೀನು ಕ್ಯಾಪ್ಟನ್ ಆಗಿದ್ಯಾ, ಧನುಷ್ ಇವರೆಲ್ಲ ಬಂದು ಹೇಳ್ತಾರೆ ಎಲ್ಲರಿಗೂ ಒಂದೇ ಥರ ಇರಬೇಕು ಪನಿಷ್ಮೆಂಟ್ಸ್, ಯಾರಿಗೂ ಓಕೆ ಅವ್ರು ಬಂದು ಕೇಳಿದ್ರು ಹಿಂಗೆಲ್ಲ ಇದು ಮಾಡಿದ್ರೆ ಅಂತ ಆಗತ್ತೆ ಅಂದ್ಕೊಂಡು ನನಗೆ ಅದೊಂದಿತ್ತು. ಅದಕ್ಕೆ ನಾನು ಹೇಳ್ತೀನಿ ಆ ಥರ ಎಲ್ಲ ಏನೂ ಇಲ್ಲ ಅದನ್ನು ಅಂದ್ಕೊಂಡು ಹೇಳಿರ್ತೀನಿ. ಇದೊಂದು ಇನ್ಸಿಡೆಂಟ್ ನೆನ್ಪಿಡ್ಕೊಳ್ಳಿ. ಅದಾದಮೇಲೆ ಅವನಿಗೆ 2-3 ಸಲ ಹೋಗಿ ಹೇಳ್ತೀನಿ. 2-3 ಸಲ ಅಲ್ಲ, ತುಂಬ ಸಲ ಹೇಳ್ತೀನಿ. ಒಂದು ಹಿಂದಿನ ದಿನ ಹೇಳಿರ್ತೀನಿ, ನೆಕ್ಸ್ಟ್ ಡೇ ಬಂದು ರೂಮಲ್ಲಿ ಹೇಳ್ತೀನಿ, ಮತ್ತೆ 2 ಸಲ ಹೇಳ್ತೀನಿ, ಮತ್ತೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ, ಹೇಳ್ತೀನಿ ನಾನು ಬೀಳಲ್ಲ ಅಂತ ಹೇಳ್ತಾನೆ. ಲೈಕ್ ವೈ? ನೀನು ಒಬ್ಬ ಬಿದ್ದಿಲ್ಲಾನೆ, ನಾನು ಬೇರೆ ಏನು ಡಿಸಿಷನ್ಸ್ ತೊಗೊಳಕ್ಕಾಗಲ್ಲ ಇಲ್ಲಿ. ಎಲ್ಲರೂ ಆಮೇಲೆ ಯಾರೂ ನನ್ನ ಮಾತು ಕೇಳಲ್ಲ. ಕ್ಯಾಪ್ಟನ್ ಆಗಿಬಿಟ್ಟು ಒಂದು ಪನಿಷ್ಮೆಂಟ್ ಕೊಡ್ತಿಲ್ಲ, ನೀನು ಹೇಳಿದ ಮಾತು ಅವ್ರು ಕೇಳಿಲ್ಲ ಅನ್ನೋದು ಮಾತು ಬರುತ್ತೆ ಅಂದ್ಕೊಂಡು ನನಗೆ ಕೋಪ ಬಂದು ಎಲ್ಲ ಬಟ್ಟೆಗಳನ್ನೂ ತೆಗ್ದಾಕ್ತೀನಿ. ಬಟ್ ಆ ಟೈಮಲ್ಲಿ ನನಗೆ ಬೇಜಾರಾಗಲ್ಲ, ರಿಗ್ರೆಟ್ ಅನ್ನೋದು ಆ ಮೂಮೆಂಟಿಗೆಲ್ಲ ನಂಗೆ ಏನೂ ಅನಿಸಲ್ಲ. ಅದು ಮಾಡಿದ್ದಕ್ಕೇ ನೆಕ್ಸ್ಟ್ ಮಾತು ಹೆಂಗೆ ಬಂತು ಗೊತ್ತಾ, ಅಟ್ಲೀಸ್ಟ್ ನೆಕ್ಸ್ಟ್ ದಿನ ನಾವು ಬೀಳ್ತೀವಿ ಪೂಲ್ಗೆ ಅಂತ ಹೇಳಿದ್ರು. ಇನ್ ಕೇಸ್ ಅವನಿಗೆ ಪನಿಷ್ಮೆಂಟ್ ಕೊಡ್ದಲ್ಲೇ ನೀನು ಸುಮ್ಮನಿದ್ದೀರ, ನಾವು ಯಾರೂ ಪೂಲಿಗೆ ಬೀಳಲ್ಲ ಅನ್ನೋದು ಮಾತು ಬಂತು ಅಲ್ಲೆಲ್ಲ. ಬಟ್ ಅದೆಲ್ಲ ಆದಮೇಲೆ ನಾವಿಬ್ಬರು ಜಗಳ ಆಡ್ತೀವಿ, ಕಿತ್ತಾಡ್ತೀವಿ, ಎಲ್ಲ ಕನ್ವಿನ್ಸ್ ಎಲ್ಲ ಆಗ್ತೀವಿ. ತುಂಬ ಬಟ್ಟೆ ಸ್ವಿಮ್ಮಿಂಗ್ ಪೂಲ್ಗೆ ಹಾಕ್ಬಿಟ್ಟಿದ್ದೆ ನಾನು. ಹೋಗಿ ಸಾರಿ ಕೇಳ್ತೀನಿ, ಬಟ್ಟೆ ವಾಶ್ ಮಾಡಿಕೊಡ್ಲಾ ಅಂತಲೂ ಕೇಳ್ತೀನಿ. ಬಟ್ ಈಸ್ ಲೈಕ್
ಅವ್ನು ತುಂಬ ಕಾಮ್ ಪರ್ಸನ್, ಅವನು ತಾಳ್ಮೆ ಜಾಸ್ತಿ ಅವನಿಗೆ. ಇಟ್ಸ್ ಓಕೆ ಪರವಾಗಿಲ್ಲ ಅಂದ್ಕೊಂಡು ಅವನೇ ತೆಗಿತಾನೆಲ್ಲ ಮಾಡ್ತಾನೆ. ಅದಾದ್ಮೇಲೆ ಡ್ರೈ ಮಾಡಕ್ಕೆ ಇದು ಮಾಡಿ ವಾಷಿಂಗ್ ಏನೂ ಬೇಡ ಅಂತನೋ ಹೇಳ್ತಾನೆ ಅವನೇನೆ. ಆ ಒಂದು ಮೂಮೆಂಟ್ ಇದೆಯಲ್ಲ, ಸೂರಜ್ ಅವ್ರನ್ನ ಕರ್ನಾಟಕದ ಹುಡುಗಿಯರ ಹಾಟ್ ಕ್ರಶ್ ಮಾಡ್ಬಿಡ್ತು ಆ ಮೂಮೆಂಟ್. ಹೌದಾ? ಕೋಪದಲ್ಲಿದ್ದ ಹುಡುಗಿನ ತಣ್ಣಗ್ ಮಾಡ್ಬಿಟ್ರು ಸೂರಜ್. ಅಂದ್ರೆ ಅವ್ರ ಕೂಲ್ನೆಸ್, ಕಾಮ್ನೆಸ್ ಇಂದ, ಒಂದು ಪ್ರೀತಿಯಿಂದ, ಒಂದು ಫ್ರೆಂಡ್ಶಿಪ್ ಇಂದ ನಿಮ್ಮನ್ನ ಅಷ್ಟು ಕೋಪದಲ್ಲಿದ್ದವ್ರನ್ನ ಊಟನೇ ಬೇಡ ಅಂತ ಫುಲ್ ಇದಾಗಿ ಕೂತವ್ರನ್ನ ಪಕ್ಕ ಪಕ್ಕ ಕೂತ್ಕೊಂಡು ಮಾತಾಡ್ಕೊಂಡು ಊಟ ಮಾಡೋಂಗ್ ಮಾಡ್ಬಿಡ್ತು ಆ ಒಂದು ಸೀನು. ಕರ್ನಾಟಕದ ಕ್ರಶ್ ಆಗಿದೆ ಸೂರಜ್ ಅಲ್ಲಿಂದನೇನಾ? ಹೌದು. ತುಂಬಾ ಜನ ಆ ಒಂದು ಸಿಚುವೇಶನ್ ಸಿಕ್ಕಿದ್ರೆ ನಮ್ಗೆ ಇಂತ ಹುಡುಗ ಸಿಗ್ಬೇಕು ಅಂತ ಸೂರಜ್ ಅನಿಸ್ಬಿಟ್ರು. ನೋಡಿ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ರು ಹುಡುಗಿ ಎಷ್ಟು ಕೂಲಾಗಿ ಕಾಮ್ ಆಗಿ ಅವ್ರನ್ನ ಸರಿದಾರಿಗೆ ತಂದ್ಬಿಟ್ರಲ್ಲ ಅನ್ನೋ ತರ ಒಂದು ಒಪಿನಿಯನ್ ಎಲ್ಲರಲ್ಲೂ ಬಿಲ್ಡ್ ಆಗಿತ್ತು. ಸೊ ಅಂತ ಸೂರಜ್ ಮನೆಯಿಂದ ಹೊರಗಡೆ ಬಂದಾಗ ನಿಮ್ಗೆ ಏನ್ ಅನ್ನಿಸ್ತು? ಒಂದು ನಿಮ್ಮೊಂದು ಬಾಂಡಿಂಗ್ ಇರ್ಬೋದು, ತುಂಬಾ ಕ್ಲೋಸ್ ಇದ್ರಿ, ನಿಮ್ಗೆ ಒಂಚೂರು ಸಾಥ್ ಯಾರು ಇಲ್ವಲ್ಲ ಅಂತ ಒಂಟಿ ಫೀಲ್ ಆಯ್ತಾ ಅಂತ? ಒಂಟಿಯಾಗಿ ಇದೀನಿ, ಒಂಟಿ ಆಗ್ಬಿಟ್ಟೆ ನಾನು ಫೀಲ್ ಆಯ್ತಾ ನಿಮ್ಗೆ? ಸೊ ಅಷ್ಟೆಲ್ಲ ಆಗಿದ್ದು ನನ್ನ ಬಟ್ಟೆ ಎಸ್ತದ ಮೇಲೆ ಅನ್ನೋದು ನನಗೆ ಇವಾಗಲೇ ಗೊತ್ತಾಗ್ತಿರೋದು. ಸೊ ಸೂರಜ್ ನೀನು ನನಗೆ ಥ್ಯಾಂಕ್ಸ್ ಹೇಳಬೇಕು. ಬಟ್ ಎಸ್, ನಾನು ಹೋಗ್ತಾನೆ ಅನ್ನೋದು ಗೊತ್ತಿರಲಿಲ್ಲ ಅವನು. ಅವಿಗೆ ಮಾತಾಡ್ತಾ ಇರಲ್ಲ ನಾವಿಬ್ರು ಕೂಡ. ಯಾಕಂದರೆ ನಾವು ಮನೇಲಿ ಆ ಒಪಿನಿಯನ್ಸ್ ಎಲ್ಲ ಕೇಳಿ 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 ನಮಗೂ ಸಿಕ್ಕಾಬಡೆ ಒಂಥರ ಆಗಿರ್ತಿತ್ತು. ಇಬ್ಬರು ಇದರಲ್ಲೂ ಈ ಒಂದು ಜರ್ನಿಲಿ ಎಲ್ಲೂ ಇದಾಗದ್ ಬೇಡ. ತುಂಬಾ ಮೂಡಿ ರಾಶಿಕಾ ತುಂಬಾ ಮೂಡಿ ಅನ್ನೋ ಮಾತು ಬಂತು. ಯಾಕಂದ್ರೆ ಒಂದ್ ವಾರ ಮಾತಾಡ್ತಿದ್ರಿ, ಒಂದ್ ಸ್ವಲ್ಪ ಚೆನ್ನಾಗಿರ್ತಿದ್ರಿ, ಒಂದ್ ಸ್ವಲ್ಪ ಜಗಳ ಆಡ್ತಿದ್ರಿ. ಈ ಒಂದು ಬಾಂಡಿಗೆ ಏನಿರ್ತಿದ್ರು, ರಾಶಿಕಾ ಸ್ವಲ್ಪ ಮೂಡಿ ಅನ್ನೋ ಒಂದು ಒಪಿನಿಯನ್ ಬಂದ್ಬಿಟ್ಟಿತ್ತು ನಿಮ್ಗೆ ಆ ವೀಕಲ್ಲಿ. ಅದು ಮೂಡಿ ಅಂತ ಅನ್ಸಲ್ಲ, ಬಟ್ ಅಲ್ಲಿ ಏನಾಗುತ್ತೆ ಗೊತ್ತಾ, ಅದೇ 1.5 hours ಎಪಿಸೋಡಲ್ಲಿ ನೀವು ಸ್ವಲ್ಪ ನೋಡಿರ್ತೀರಾ, ಬಟ್ ಅಲ್ಲಿ ಸಿಚುವೇಶನ್ಸ್ ಅದರ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಸುಮ್ಮನೆ ಆ ವೀಕಲ್ಲಿ ನಾವು ಎಲ್ಲರೂ ಎಸ್ ಆರ್ ನೋ ಬೋರ್ಡ್ ತೋರಿಸ್ತೀವಿ, ನಾಮಿನೇಟ್ ಮಾಡ್ತೀವಿ ಗೊತ್ತಾ, ಗ್ರೀನ್ ಆ್ಯಂಡ್ ರೆಡ್. ಅಲ್ಲೂ ಒಪಿನಿಯನ್ಸ್ ಹಾಗೆ ಬರುತ್ತೆ. ಆ ವೀಕ್ ನಾವಿಬ್ಬರು ಮಾತಾಡೋದು ತುಂಬ ಕಡಿಮೆ ಮಾಡಿದ್ರು ಕೂಡ, ರಘು ಅಣ್ಣ ಆಗಿರಲಿ, ಗಿಲ್ಲಿ, ಧ್ರುವ್ ಅಂತ, ಇನ್ನೊಂದು ಯಾರೋ ರಾಶಿಕಾ ಮತ್ತೆ ಸೂರಜ್ ಇಬ್ಬರು ಮತ್ತೆ ಮಾತಾಡ್ತಿದ್ದಾರೆ ಅಂತ ಹೇಳೋದಾಗಿರಲಿ, ಮಾತಾಡೋದು ತುಂಬ ಕಡಿಮೆ ಮಾಡಿದ್ರು ಕೂಡ ಹಂಗೆ ಹೇಳ್ತಾರೆ. ಮತ್ತು ರಜತ್ ಮತ್ತು ಚೈತ್ರನು ಹೋಗ್ಬೇಕಾರೆ ಕೂಡ ಇವರಿಬ್ರಿಗೂ ಆಟನೇ ಇನ್ನೂ ಅರ್ಥ ಆಗಲಿಲ್ಲ, ಲಾಸ್ಟ್ ವಾರ ಮಾತಾಡೋದು ಬಿಟ್ಟರು ಮತ್ತೆ ಮಾತಾಡ್ತಿದ್ದಾರೆ. ಸೊ ನಾನು ರಘು ಅಣ್ಣಂಗೆ ಯಾರಿಗೋ ಹೇಳ್ತೀನಿ, ನಾನು 5 ನಿಮಿಷ ಮಾತಾಡೋರು ಕೂಡ ಇವರಿಬ್ರು ದಿನ ಪೂರ್ತಿ ಮಾತಾಡ್ತಿದ್ದೀರಾ ಅಂತಲೇ ಹೇಳ್ತೀರಾ, ಈ ಮನೇಲಿ ಏನು ಮಾಡೋದು ನಾವು ಅಂದ್ಕೊಂಡು ಅದೆಲ್ಲ ಬೇಜಾರಾಗತ್ತೆ ಆ ಮನೇಲಿ. ಸುಮ್ಮನೆ ಅವನು ನಾಮಿನೇಟ್ ಆಗೋದು ಬೇಡ, ನಾನು ನಾಮಿನೇಟ್ ಮಾಡೋದು ಆಗೋದು ಬೇಡ, ಫ್ರೆಂಡ್ಶಿಪ್ ಹೇಗಿದ್ರು ಆಚೆ ಕಂಟಿನ್ಯೂ ಆಗುತ್ತೆ ಅನ್ನೋದು ನಮಗೆ ಗೊತ್ತು. ಸೊ ಇಲ್ಲಿ ಯಾಕೆ ಇಬ್ರಿಗೂ ಅದೊಂದು ಆ ಟ್ರಬಲ್ ಬೇಡ, ಸ್ಟ್ರೆಸ್ ಬೇಡ ನಮಗೆ ಅಂದ್ಕೊಂಡು ನಾವು ಮಾತಾಡೋದು. ನಾನೇ ಹೇಳ್ತೀನಿ ಮಾತಾಡೋದು ಬೇಡ ಸುಮ್ಮನಿರು ಅಂದ್ಕೊಂಡೆಲ್ಲ.